ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ DRE ವರ್ಕ್ಸ್. ಈಗ ನಾವು ಬೇಸಿಕ್ ಟು ಅಡ್ವಾನ್ಸ್ಡ್ ಆರಿ ಕ್ಲಾಸಸಲ್ಲಿ 8th ಕ್ಲಾಸ್ ನೋಡ್ತಾ ಇದ್ದೀವಿ. ಶುಗರ್ ಬೀಡ್ಸ್ ಹೇಗೆ ಸ್ಟಿಚ್ ಮಾಡೋದು ಅಂತ. ಅದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು ಅಂದರೆ ಸುವಿಂಗ್ ಥ್ರೆಡ್ ಬೇಕಾಗುತ್ತೆ, ಐರನ್ ನೀಡಲ್ ಶುಗರ್ ಬೀಡ್ಸ್ ಹಾಕೋವಂಥದ್ದು, ಮತ್ತು ಕಟ್ಟರ್, ಸ್ಕೇಲ್, ಪೆನ್ಸಿಲ್ ಬೇಕಾಗುತ್ತೆ. ನೀವು ಗ್ಲಾಸ್ ಮಾರ್ಕಿಂಗ್ ಪೆನ್ಸಿಲ್ ಆದರೂ ತೊಗೊಳ್ಳಿ, ಇಲ್ಲ ನೀವು ನಾರ್ಮಲ್ ಪೆನ್ಸಿಲ್ ಆದರೂ ತೊಗೊಳ್ಳಿ. ಸೊ ಶುಗರ್ ಬೀಡ್ಸ್ ಅಂದರೆ ನಿಮಗೆ ಇದೇ ಥರ ಸಿಗುತ್ತೆ. ಶುಗರ್ ಬೀಡ್ಸ್ ನಿಮಗೆ ಡಿಫ್ರೆಂಟ್ ಕಲರ್ಸಲ್ಲಿರುತ್ತೆ. ಕಾಪರ್, ಗೋಲ್ಡ್ ಇಲ್ಲ ಸಿಲ್ವರ್ ಕಲರಲ್ಲಿ ಕೂಡ ಸಿಗುತ್ತೆ. ಸೊ ನಾನು ಹೇಗೆ ನೀಡಲಲ್ಲಿ ಶುಗರ್ ಬೀಡ್ಸ್ನ ಲೋಡ್ ಮಾಡಬೇಕು ಅನ್ನೋದನ್ನು ತೋರಿಸಿದ್ದೀನಿ. ನೀವು ಅದೇ ಥರ ಫಾಲೋ ಮಾಡಿ. ಸೊ ನಿಮಗೆ ಸ್ಟಾರ್ಟಿಂಗ್ ಕಷ್ಟ ಇರುತ್ತೆ, ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದಂಗೆ ನೀವು ಕ್ಲೀನಾಗಿ ಲೋಡ್ ಮಾಡ್ಕೋಬೋದು. ಸೊ ಒನ್ಸ್ ಲೋಡ್ ಮಾಡಿದ್ಮೇಲೆ ಈಗ ನಾನು ಫಸ್ಟು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ತಾ ಇದ್ದೀನಿ ಪ್ರಾಕ್ಟೀಸ್ಗೆ ಅಂತ. ಸೊ ನಿಮಗೆ ಎಷ್ಟು ಲೆಂತ್ ಬೇಕಾದರೂ ನೀವು ಹಾಕ್ಕೋಬೋದು. ಸೊ ಸ್ಟ್ರೈಟ್ ಲೈನ್ ಹಾಕ್ಕೊಂಡ್ಮೇಲೆ ಸುವಿಂಗ್ ಥ್ರೆಡ್ ತೊಗೊಂಡು ಎಂಡ್ ನಾಟ್ನ ಹಾಕ್ಕೊಳ್ಳಿ ಫಸ್ಟು ಎಂಡಲ್ಲಿ ನಾಟ್ನ ಕ್ಲೀನಾಗಿ ಹಾಕ್ಕೊಳ್ಳಿ. ಸೊ ದಟ್ ನಿಮಗೆ ಅದು ಬಿಚ್ಕೊಂಡು ಬರದೇ ಇರುತ್ತೆ, ಇಲ್ಲಾಂದರೆ ನಿಮಗೆ ಶುಗರ್ ಬೀಡ್ಸು ಪೂರ್ತಿ ಬಂದುಬಿಡುತ್ತೆ. ಸೊ ನೀವೀಗ ಎರಡೆರಡೇ ಬೀಡ್ಸ್ನ ನೀವು ಆ ನೀಡಲಲ್ಲಿ ಹಾಕಬೇಕು. ನೀವು ಚೈನ್ ಸ್ಟಿಚ್ ಹೇಗೆ ಪ್ರಾಕ್ಟೀಸ್ ಮಾಡಿದ್ರಿ ಅದೇ ಥರ ಸ್ಟಿಚಸ್ ಹಾಕ್ಕೊಳ್ಳಿ. ಅಲ್ಲಿ ನಿಮಗೆ ಶುಗರ್ ಬೀಡ್ಸ್ ಇರ್ತಿರಲಿಲ್ಲ, ಇಲ್ಲಿ ನೀವು ಶುಗರ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತೀರಾ. ಸೇಮ್ ಚೈನ್ ಸ್ಟಿಚ್ ಹೇಗೆ ಹಾಕ್ತಾಯಿದ್ರಿ ಅದೇ ಥರ ತೊಗೊಳ್ಳಿ. ನೀವು ಕೆಳಗಿಂದ ನೀಡಲ್ಗೆ ದಾರ ಸುತ್ತಕೊಂಡು ನೀವು ಮೇಲೆ ತೊಗೊಂಡ್ಮೇಲೆ ಎರಡೆರಡೇ ಬೀಡ್ಸ್ನ ನೀವು ಹಾಕಬೇಕಾಗುತ್ತೆ. ಮತ್ತೆ ನೀಡಲ್ನ ಪಂಚ್ ಮಾಡಿ ಕೆಳಗಿಂದ ದಾರ ತಗೊಂಡು ರೈಟ್ ಸೈಡ್ ಟರ್ನ್ ಮಾಡಿ ಮತ್ತೆ ನೀವು ಪರ್ಪೆಂಡಿಕ್ಯುಲರ್ 90 ಡಿಗ್ರೀಸ್ಗೆ ಬಂದುಬಿಟ್ಟು ಮತ್ತೆ ನೀವು 2 ಬೀಡ್ಸ್ನ ಹಾಕಿ ನೀವು ಮತ್ತೆ ನೀಡಲ್ನ ಪಂಚ್ ಮಾಡಬೇಕಾಗುತ್ತೆ. ನೀವು ಹಾಕಬೇಕಾದ್ರೆ ಎರಡೆರಡೇ ಬೀಡ್ಸ್ ಹಾಕಿ, ಆವಾಗ ನಿಮಗೆ ನೀಟ್ ಫಿನಿಶಿಂಗ್ ಅನ್ನೋದು ಸಿಗುತ್ತೆ. ನೀವು ಒಂದೇ ಸತಿ 2 ಬಿಟ್ಬಿಟ್ಟು 3, 4 ಆ ಥರ ಬೀಡ್ಸ್ ಹಾಕಿದ್ರೆ ನಿಮಗೆ ಫಿನಿಶಿಂಗು ನೀಟಾಗಿ ಸಿಗಲ್ಲ, ಮತ್ತು ನಿಮಗೆ ಬೇಗ ಅದು ಕಿತ್ಕೊಂಡು ಬರೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನೀವು ಒಂದೊಂದೇ ಬೀಡ್ಸ್ ಹಾಕೋದು ಬೇಡ, ಎರಡೆರಡು ಬೀಡ್ಸ್ ಹಾಕಿ. ಸೊ ನಿಮಗೆ ಆಗ ವರ್ಕ್ ಫಾಸ್ಟಾಗೂ ಆಗುತ್ತೆ, ಫಿನಿಶಿಂಗ್ ಅನ್ನೋದು ನೀಟಾಗಿ ಸಿಗುತ್ತೆ. ನೀವು ಮೋರ್ ದ್ಯಾನ್ 2 ಹಾಕಿದ್ರೆ ನಿಮಗೆ ಅದು ಕ್ಲೀನಾಗಿ ಕಾಣಿಸೋದಿಲ್ಲ ನೋಡೋದಕ್ಕೆ. ಮತ್ತು ನೀವು ಹತ್ರನೇ ಹಾಕಬೇಕಾಗುತ್ತೆ. ಸೊ ನೀವು ಶುಗರ್ ಬೀಡ್ಸ್ನ ಹಾಕಿರ್ತೀರ ಅದ್ರ ಪಕ್ಕದಲ್ಲೇ ನೀವು ನೀಡಲ್ನ ಪಂಚ್ ಮಾಡಿ ಕೆಳಗಿಂದ ದಾರ ತೊಗೊಳ್ಬೇಕಾಗುತ್ತೆ. ನೀವು ಸ್ವಲ್ಪ ದೂರದಿಂದ ತೊಗೊಂಡ್ರೆ ಏನಾಗುತ್ತೆ, ಅಲ್ಲಿ ನಿಮಗೆ ಶುಗರ್ ಬೀಡ್ಸ್ 2 ಶುಗರ್ ಬೀಡ್ಸ್ಗೂ ಮಧ್ಯೆ ಗ್ಯಾಪ್ ಅನ್ನೋದು ಕಾಣಿಸುತ್ತೆ, ಫಿನಿಶಿಂಗ್ ಅನ್ನೋದು ನಿಮಗೆ ಕ್ಲೀನಾಗಿ ಸಿಗಲ್ಲ. ಸೊ ನೀವು ಇದೆಲ್ಲ ಪ್ರಾಕ್ಟೀಸ್ ಮಾಡಬೇಕಾದ್ರೇ ಈ ಥರ ಗಮನ ಇಟ್ಕೊಂಡು ಮಾಡಿದ್ರೆ ನಿಮಗೆ ಬ್ಲೌಸಲ್ಲಿ ಹಾಕಬೇಕಾದ್ರೆ ಕ್ಲಿಯರ್ ಫಿನಿಶಿಂಗ್ ಅನ್ನೋದು ಸಿಗುತ್ತೆ. ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸ್ವಲ್ಪ ದೂರ ಹಾಕ್ಕೊಂಡ್ರೆ ಏನಾಗುತ್ತೆ, ನಾವು ಬ್ಲೌಸಲ್ಲಿ ಹಾಕಬೇಕಾದ್ರೆ ನಮಗೆ ಕಷ್ಟ ಆಗುತ್ತೆ. ಸೊ ಫುಲ್ ಲೈನ್ನ ನೀವು ಶುಗರ್ ಬೀಡ್ಸ್ ಹಾಕಿ ಕಂಪ್ಲೀಟ್ ಮಾಡಿದ್ಮೇಲೆ ನೀವು ಆ್ಯಸ್ ಯೂಶ್ವಲ್ ಹೇಗೆ ಝರಿ ಥ್ರೆಡ್ಡಲ್ಲಿ ಮತ್ತು ಸಿಲ್ಕ್ ಥ್ರೆಡ್ಡಲ್ಲೆಲ್ಲ ಎಂಡ್ ನಾಟ್ ಹಾಕ್ತಾಯಿದ್ರಿ ಅದೇ ಥರ ನೀವು ಎಂಡ್ ನಾಟ್ನ ಹಾಕಿ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಡಿಸೈನ್ನ. ಸೊ ಎಂಡ್ ನಾಟ್ ಅನ್ನೋದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಎಂಡ್ ನಾಟ್ ಹಾಕದೆ ಹೇಳಿದ್ರೆ ಏನಾಗುತ್ತೆ, ಆ ಶುಗರ್ ಬೀಡ್ಸ್ ನೀವು ಹಾಕಿರೋದು ಪೂರ್ತಿ ಬಂದುಬಿಡುತ್ತೆ. ಇದೇ ಥರ ನೀವು ಫುಲ್ ಕಂಪ್ಲೀಟ್ ಮಾಡಿ. ಥ್ಯಾಂಕ್ ಯು.